ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಏನೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ನೋಡ್ಲತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಮೊದಲಿಗೆ ಬೇಳೆ ಒಬ್ಬಟ್ಟನ್ನು ಮಾಡೋ ಮುಖಾಂತರ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಪಂಚಮಿ ದಿನ ಏನು ಬೇಳೆ ಒಬ್ಬಟ್ಟು ಮಾಡಿದ್ವಲ್ಲ ಅದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಡೇ 2 ದಿನದ ಲಾಗನ್ನು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ ಮಾಡಿರಿ. ಇವಾಗ ನೋಡ್ತಾ ಇದ್ರಲ್ವ ಬೇಳೆ ಒಬ್ಬಟ್ಟು ಮಾಡಲಿಕ್ಕೆ ಅಂತಂದ್ರೆ ನಾವು ಹೂರಣ ಮತ್ತು ಏನು ಹಿಟ್ಟು ನಾದಿರ್ತೀವಲ್ವ ಎರಡೂ ಕೂಡ ಅಳತೆ ಒಂದೇ ರೀತಿಯಾಗಿರಬೇಕು. ಒಂದು ಸ್ವಲ್ಪ ಮಿದು ಮಾಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಯಿತು ಅಂತಂದ್ರೆ ಹೋಳಿಗೆ ಸರಿಯಾಗಿ ಬರೋಂಗಿಲ್ಲ. ಇವತ್ತು ನಾನು ನಾಗರ ಪಂಚಮಿ ದಿನ ಮಾಡಿರ್ತಕ್ಕಂತಂದರೆ ಎಲ್ಲ ಕಡೆ ಯೂಶ್ವಲಿ ಏನೈತಲ್ಲ ಒಂದು ಹಬ್ಬ ಆಗಿರ್ಬೋದು ಏನೋ ಒಂದು ಅಮಾವಾಸ್ಯೆ ಆಗಿರ್ಬೋದು ಯಾವುದೇ ಒಂದಿತ್ತು ಅಂತಂದ್ರೆ ಮೊದಲಿಗೆ ಸ್ವೀಟ್ ಅಂತ ಹೇಳಿ ನೆನಪು ಬರೋದು ನಮ್ಗೆ ಬೇಳೆ ಒಬ್ಬಟ್ಟು. ಸೊ ಇವತ್ತು ಮಾಡ್ತಾಯಿದ್ನಿ. ಹೂರಣ ಏನು ಹಾಕಿರ್ತೀವಲ್ವ ಜಾಸ್ತಿ ಇರಬೇಕು, ಕನಕನ ಕಡಿಮೆ ಕ್ವಾಂಟಿಟಿ ಒಳಗೆ ನಾವು ಹಿಡಿದಿರಬೇಕು ಅಂದ್ರೆ ನಮ್ಗೆ ಹೋಳಿಗೆ ಅನ್ನೋದು ತುಂಬ ಚೆನ್ನಾಗಿ ಬರ್ತಾವೆ. ನೋಡ್ತಾ ಇರ್ಬೋದು ಇವಾಗ ಏನೈತಲ್ಲ ಹಿಟ್ಟು ಇದು ಫುಲ್ ಗೋಧಿ ಹಿಟ್ಟನ್ನು ನಾನು ನಾದ್ಕೊಂಡು ಕನಕನ ರೆಡಿ ಮಾಡ್ಕೊಂಡಿರೋದು. ಇವಾಗ ಹೋಳಿಗೆನ ಮಾಡ್ಲಾತೀನಿ. ನಿನ್ನೆ ಕೂಡ ಏನೈತಲ್ಲ ಶಾರ್ಟ್ ಒಳಗೆ ಹಾಕಿನಿ. ಎಲ್ಲರೂ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರ, ಲೈಕ್ಸ್ ಕೂಡ ಜಾಸ್ತಿ ಬಂದವ. ಸೊ ಇದೇ ರೀತಿಯಾಗಿ ಲಾಂಗ್ ವಿಡಿಯೋ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಇವಾಗ ಏನೈತಲ್ಲ ನೆಕ್ಸ್ಟ್ ಡೇ ಇವತ್ತೇನೈತಲ್ಲ ಪೂರ್ತಿ ಫುಲ್ ಡೇ ಇವತ್ತು ವಿಡಿಯೋ ಮಾಡ್ಲಿಕ್ಕಾಗಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಯಾವುದೂ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿರಲಿಲ್ಲ. ಅಂದರೆ ಪಂಚಮಿ ದಿನ ಏನೈತಲ್ಲ ಸ್ಟಿಚಿಂಗ್ ಕೂಡ ಮಾಡೋಂಗಿಲ್ಲ. ಹೀಗಾಗಿ ಇವತ್ತು ಲಾಗ್ನ ಶೇರ್ ಮಾಡಿಕೊಂಡು ನೆಕ್ಸ್ಟ್ ಡೇ ಇನ್ನೂ ಒಂದು ಬೋಟ್ ನೆಕ್ ಬ್ಲೌಸನ್ನು ಕಟಿಂಗ್ ಮಾಡಿಟ್ಟಿನಿ. ಅದನ್ನು ಸ್ಟಿಚಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಳಿಗೆ ಕೂಡ ತುಂಬ ನೀಟಾಗಿ ಕರೆಕ್ಟಾಗಿಯೇ ರೆಡಿ ಮಾಡ್ಕೊಂಡಿದ್ವಿ. ಅಷ್ಟೇ ಕೂಡ ಮಾಡೋದು ಕಂಪ್ಲೀಟ ಆಯಿತು. ನಂತರ ಏನೈತಲ್ಲ ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಡಿಲೀಟ್ ಕೂಡ ಆಗಿದ್ವು. ಹೀಗಾಗಿ ನೆಕ್ಸ್ಟ್ ಡೇ ಲಾಗ್ನ ಶೇರ್ ಮಾಡ್ಕೊಂಡ್ರೆ ಬಂದಿತ್ತು ಅಂತ ಹೇಳಿ ನಿನ್ನೆ ಕೂಡ ವಿಡಿಯೋ ಏನೈತಲ್ಲ ಅಪ್ಲೋಡ್ ಮಾಡ್ಲಿಕ್ಕಾಗಲಿಲ್ಲ. ಒಂದು ರೆಗ್ಯುಲರಾಗಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ರು ಕೂಡ ಒಂದೊಂದು ದಿನ ವಿಡಿಯೋ ಶೂಟ್ ಮಾಡಿದ್ರು ಎಡಿಟ್ ಮಾಡಿ ಹಾಕೋದು ಆಗ್ತಿರಂಗಿಲ್ಲ, ಹಿಂಗೆ ಹಾಕಿರ್ತೈತಿ. ಸೊ ನೋಡಬೇಕು ಇನ್ನೂ ಒಂದಿಷ್ಟು ಬೋಟ್ ನೆಕ್ ಡಿಸೈನನ್ನು ಶೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಇನ್ನೂ ಕೂಡ ಸ್ಟಿಚಿಂಗ್ ಯಾವ್ದು ಮಾಡ್ತಾನಲ್ಲ ಅದನ್ನ ನಿಮ್ಮ ಜೊತೆ ನಾನು ನೆಕ್ಸ್ಟ್ ಡೇ ಶೇರ್ ಮಾಡ್ತೀನಿ. ಹಾಗೆ ಲೇಟ್ ಆಗಿತ್ತಲ್ಲ ಹೀಗಾಗಿ ಇವತ್ತು ವಿಡಿಯೋ ಕ್ಯಾಮ್ರಾ ಏನೈತಲ್ಲ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ. ಕಿಚನ್ ಒಳಗೆ ಅಂತಂದರೆ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಬರೋಂಗಿಲ್ಲ. ಹೀಗಾಗಿ ರೆಸಿಪಿ ಅದು ಏನು ನಾನು ಜಾಸ್ತಿ ಶೇರ್ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಹಾಗೆ ಇವತ್ತು ಸ್ಕೂಲ್ ಕೂಡ ಇವತ್ತು ರಜೆ ಇತ್ತಲ್ಲ, ಹೀಗಾಗಿ ಅವರು ಕೂಡ ನನ್ನ ಮಗಳು ಏನೈತಲ್ಲ ವಿಡಿಯೋ ಮಾಡ್ಲಾಕತ್ತಿದ್ರು. ಹಾಗೆ ನೆಕ್ಸ್ಟ್ ಇವಾಗ ಅನ್ನ ಮಾಡೋದು, ಹಾಲು ಕಾಯಿಸೋದು, ಕಟ್ಟಿನ ಸಾಂಬಾರು ಮಾಡೋದು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡು ನಂತರ ಫೈನಲ್ ಆಗಿನ ಹೋಳಿಗೆ ಮಾಡ್ಲಾಕತ್ತಿದ್ವಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ವಿಡಿಯೋನ ನೋಡ್ಲಾಕತ್ತೀರಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ಮಾಡ್ತಕ್ಕಂಥ ವಿಡಿಯೋಗೆ ನಮಗೂ ಕೂಡ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಅದು ಯಾರೆಲ್ಲ ಇನ್ನೂ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೆಲ್ಲ ಟೈಲರಿಂಗ್ ಮಾಡ್ತಿದ್ರಲ್ಲ ಆದಷ್ಟು ಅವರಿಗೆ ವಿಡಿಯೋನ ಶೇರ್ ಮಾಡಿರಿ. ಒಂದು ಶೇರು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮುಖಾಂತರ ನಮ್ಮದು ಇನ್ನೂ ಚಾನಲ್ ಏನಾದಲ್ಲ ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಈ ರೀತಿಯಾಗಿ ತುಂಬ ಈಸಿ ಮೆಥಡ್ ಒಳಗೆ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಕಲಿಬೇಕಾಯಿತು ಅಂತಂದ್ರೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತೈತಿ. ಬಂದ ನಂತರ ಇಷ್ಟು ಹೋಳಿಗೆ ಮಾಡೋಷ್ಟು ಈಸಿ ಯಾವುದು ಅಂಥೇಳಿ ನಮ್ಗೆ ಅನ್ಸಂಗಿಲ್ಲ. ಇವಾಗ ಎಷ್ಟನ್ನೇ ಆದ್ರೂ ನಾವು ಆರಾಮಾಗಿ ಮಾಡ್ತೀವಿ ಅಂತಂದ್ರೆ ಇವಾಗ ಕರೆಕ್ಟಾಗಿರಬೇಕು. ಒಂದು ಹೂರಣ ಗಟ್ಟಿಯಾಗಿ ನಾವು ಕನಕ ಏನು ಸ್ವಲ್ಪ ಸ್ಮೂತಾಗಿ ನಾದ್ಕೊಂಡ್ವಿ ಅಂತಂದ್ರೆ ಅವು ಕೂಡ ಬರೋಂಗಿಲ್ಲ. ಎರಡೂ ನೋಡಿಕೊಂಡು ನಾವು ಮಾಡಿದ್ವಿ ಅಂತಂದ್ರೆ ಸೊ ನಾವು ಅಡುಗೆ ಮಾಡೋದರಲ್ಲಿ ಸಕ್ಸಸ್ ಅಂತೂ ಹಾಗೆ ಆಗ್ತೀವಿ. ಹಾಗೆ ನಮ್ಮ ಆರ್ಯನ್ ಕೂಡ ಹೊರಗಡೆ ಆಟ ಆಡ್ಲಾಕತ್ತಿದ್ದ, ನೋಡ್ತಾ ಇರ್ಬೋದು. ಹೋಳಿಗೆ ಅಂತೂ ಸಖತ್ತಾಗಿ ಬಂದವ.
ಹಾಗೆ ಇವಾಗ ಏನೈತಿಲ್ಲ ಇದ್ರೊಳಗೆ ಜಾಸ್ತಿ ಟೈಲರಿಂಗ್ ವಿಡಿಯೋನ ಹಾಕ್ಲಕತ್ತಿರ್ತೇನಲ್ಲ, ಹೀಗಾಗಿ ಯಾವುದೇ ಒಂದು ಹಬ್ಬಕ್ಕೆ ಮಾಡಿರ್ತಕ್ಕಂತಹ ಉಂಡೆ ಆಗಿರ್ಬೋದು ಏನು ಕೂಡ ನಾನು ಶೇರ್ ಮಾಡಿಲ್ಲ. ಅಂದರೆ ಒಂದು ಕಿಚನಲ್ಲಿ ಅಂದ್ರೆ ಇವಾಗ ರೆಸಿಪಿ ಇಷ್ಟ ಇರೋರು ಟೈಲರಿಂಗ್ ವಿಡಿಯೋನ ನೋಡೋಂಗಿಲ್ಲ, ಟೈಲರಿಂಗ್ ಇಷ್ಟ ಇರೋರು ಸೊ ಈ ರೆಸಿಪಿ ವಿಡಿಯೋ ಜಾಸ್ತಿ ನೋಡೋಂಗಿಲ್ಲ, ಹಿಂಗೆ ಹಾಕಿರ್ತೈತಿ. ಹೀಗಾಗಿ ಒಂದು ಚಾನಲಲ್ಲಿ ಒಂದೇ ಕಂಟೆಂಟ್ ರೆಗ್ಯುಲರ್ ಆಗಿರಲಿ ಅಂತೇಳಿ ಅಂದ್ಕೊಂಡು ಜಾಸ್ತಿ ನಾನು ಟೈಲರಿಂಗ್ ವಿಡಿಯೋನ ಹಾಕ್ಲಕತ್ತಿರ್ತೀನಿ. ನೆಕ್ಸ್ಟ್ ಡೇ ಲಾಗ್ ನಾನು ಮುಂಜಾನೆ ಸ್ಟಾರ್ಟ್ ಮಾಡೀನಿ. ಇವಾಗ ಎಲ್ಲ ದನಕರು ಎಲ್ಲ ಹಿಂಡ್ಕೊಂಡು ಬಂದು ಟೀ ಅದು ಆದ ನಂತರ ಏನೈತಿಲ್ಲ ಮೊದಲಿಗೆ ಉಪ್ಪಿಟ್ಟನ್ನು ರೆಡಿ ಮಾಡ್ಲಾಕತ್ತೀನಿ. ಇವಾಗ ಏನೈತಲ್ಲ ಆಲ್ರೆಡಿ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿದ್ನಿ. ಅಂದ್ರೆ ಮಕ್ಕಳು ಕೂಡ ಡಬ್ಬಿ ಕಟ್ಕೊಂಡು ಹೋಗ್ತಾರಲ್ಲ, ಅವ್ರಿಗೂ ಕೂಡ ಡಬ್ಬಿ ರೆಡಿ ಮಾಡಿ ಇಟ್ಟ ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟನ್ನು ರೆಡಿ ಮಾಡ್ಲಾಕತ್ತೀನಿ. ನೆಕ್ಸ್ಟ್ ಡೇ ನೋಡಿರಿ, ಇವತ್ತು ವಿಡಿಯೋ ಲೆಂತಿ ಆದ್ರೆ ಪರವಾಗಿಲ್ಲ, ಡೈಲಿ ರೂಟೀನ್ನ ಶೇರ್ ಮಾಡ್ಕೋಬೇಕಂತೇಳಿ ವಿಡಿಯೋನ ಶೇರ್ ಮಾಡ್ಲಾಕತ್ತೀನಿ. ಹಾಗೆ ನಾನು ಉಪ್ಪಿಟ್ಟು ಮಾಡ್ಲಾಕತ್ತೀನಿ. ಹಾಗೆ ಅವರು ಕೂಡ ಎಲ್ಲ 3 ಜನನು ಸ್ಕೂಲ್ಗೆ ಹೋಗ್ಲಾಕ ರೆಡಿ ಆಗ್ಲಾಕತ್ತಿದ್ರು. ಸೊ ನಾವು ಕಂಟಿನ್ಯೂಸ್ ಆಗಿ ಹಳ್ಳಿ ಒಳಗೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮನೆ ಕೆಲಸ ಮಾಡಿಕೊಂಡು ಟೈಲರಿಂಗ್ಗೆ ಅಂಥೇಳಿ ನಾವು ದಿನ ಟೈಲರಿಂಗ್ನೇ ಮಾಡ್ತೀವಿ ಅಂಥೇಳಿ ಅನ್ನೋಂಗಿಲ್ಲ. ಹಿಂಗೆ ಒಂದು ಸ್ವಲ್ಪ ಕೆಲಸ ಇರ್ತಾವೆ, ಅವನ್ನೆಲ್ಲ ಮಾಡಿಕೊಂಡು ಏನೋ ಒಂದು ಫ್ರೀ ಟೈಮ್ ಸಿಕ್ತು ಅಂತಂದ್ರೆ ನಾವು ಟೈಲರಿಂಗ್ನ ಮಾಡ್ತಿರ್ತೀವಿ. ಹಾಗೆ ಕಮೆಂಟ್ಗಳು ಬಂದಿರ್ತಾವೆ ವಿಡಿಯೋಸ್ ಅಂದ್ರೆ ಅವರು ಹೇಳಿದ ತಕ್ಷಣ ವಿಡಿಯೋ ಮಾಡಿ ಹಾಕ್ಲಕ್ಕಂದ್ರೆ ನಾವು ಕಂಟಿನ್ಯೂಸ್ ಆಗಿ ಟೈಲರಿಂಗನ್ನು ಮಾಡ್ತಿದ್ವಿ ಅಂತಂದ್ರೆ ಜಾಸ್ತಿ ಕಸ್ಟಮರ್ ಇದ್ದರು ಅಂತಂದ್ರೆ ಸಾಧ್ಯ ಆಗ್ತೈತಿ. ಹೀಗಾಗಿ ಒಂದಿಷ್ಟು ದಿನ ಹೆಚ್ಚು ಕಡಿಮೆ ಆಗ್ತೈತಿ. ಇವಾಗ ಉಪ್ಪಿಟ್ಟು ಮಾಡೋದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನೋ ಒಂದು 5-10 ಮಿನಿಟ್ಸಲ್ಲಿ ನಾಷ್ಟನ ರೆಡಿ ಮಾಡಿಬಿಟ್ಟು ಅವ್ರ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸ್ನಿ ಅಂತಂದ್ರೆ ನಾನು ಕೆಲಸ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಹಾಗೆ ಮೊದಲಿಗೆ ಏನೈತಲ್ಲ, ಮೊದಲಿಗೆ ಟೈಲರಿಂಗ್ ಜಾಸ್ತಿ ಮೊದಲನೇ ಚಾನಲ್ ಒಳಗೆ ಏನೈತಿ ರೆಸಿಪಿನ ಹೆಚ್ಚು ಶೇರ್ ಮಾಡ್ತಿದ್ನಿ. ಇದ್ರೊಳಗೆ ಏನೈತಲ್ಲ ಟೈಲರಿಂಗ್ ವಿಡಿಯೋನ ಹಾಕ್ತೀನಿ. ಸೊ ನೀನು ಸಾಲಿ ಡ್ರೆಸ್ ತೋರಿಸು ಕಟ್ತೀನಿ. ನಮ್ಮ ಆರ್ಯನ್ ಕೂಡ ಇವಾಗ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆಗ್ಯಾನ. ಅವನು ಕೂಡ ಇವಾಗ 3 ಜನ ಹೋದ್ರು ಅಂತಂದ್ರೆ ಇವಾಗ 9:30 ನಾಷ್ಟ ಮಾಡಿ ಡಬ್ಬಿ ಕಟ್ಕೊಂಡು ಹೋದ್ರು ಅಂತಂದ್ರೆ ಸಂಜೆ 5 ಗಂಟೆಗೆ ಮತ್ತೆ ವಾಪಸ್ ಬರ್ತಾರೆ. ಅವನು ಕೂಡ ಸ್ಕೂಲ್ ಒಳಗೆ ಹೊಸ ಡ್ರೆಸ್ ಕೊಟ್ಟಿದ್ರಲ್ಲ, ಅವನು ಹಾಕ್ಕೊಂಡು ಫಸ್ಟ್ ಟೈಮ್ ಹೊಂಟಿದ್ದ. ಹೀಗಾಗಿ ಅವನು ಕೂಡ ವಿಡಿಯೋ ಮಾಡ್ಲಾಕತ್ತೀನಿ. ನಮ್ಮ ಶ್ರೀರಕ್ಷಾ ಇವರು ಕೂಡ ಎಲ್ಲರೂ 3 ಜನನು ರೆಡಿಯಾಗಿಬಿಟ್ಟು ಸ್ಕೂಲ್ಗೆ ಹೊಂಟಿದ್ರು. ಇನ್ನೂ ಏನೈತಲ್ಲ ಇನ್ನೂ ಒಂದಿಷ್ಟು ಬ್ಲೌಸ್ಗಳದಾವ. ಇವಾಗ ಜಸ್ಟ್ ಒಂದು ಏನೈತಲ್ಲ ಕಟೋರಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿರಿ ಅರ್ಜೆಂಟಾಗಿ ಬೇಕು ಅಂಥೇಳಿ ಒಂದು ಕಸ್ಟಮರ ತಂದು ಕೊಟ್ಟು ಹೋದರು. ಇನ್ನು ಸಂಜೆ ಟೈಮ್ ಒಂದು 8 ಗಂಟೆ ಮುಂದೆ ಏನೈತಲ್ಲ ಬ್ಲೌಸ್ ಕಟಿಂಗ್ ಮಾಡಿ ಒಂದು ಅರ್ಧ ಸ್ಟಿಚಿಂಗ್ ಮಾಡಿಟ್ಟಿರ್ತೀನಿ. ಮತ್ತು ಮಾರನೇ ದಿನ ಮಾರ್ನಿಂಗ್ ಟೈಮಲ್ಲಿ ಕಂಪ್ಲೀಟ್ ಮಾಡಿ ಅದನ್ನ ಮುಗಿಸ್ಬಿಟ್ನಿ ಅಂತಂದ್ರೆ ಒಂದು ಬ್ಲೌಸ ಕಂಪ್ಲೀಟ್ ಆಗ್ತೈತಿ. 2 ದಿನದೊಳಗೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಒಂದು ಬ್ಲೌಸ ಕಂಪ್ಲೀಟ್ ಮಾಡೋದು. ಈಗ ಭೂಮಿ ಮೇಲೆ ಗ್ಲಾಸ್ ಐದನದ ತಿಳ್ಕೊರೆ, ಈ ಫುಲ್ ಭೂಮಿನ ತಿಳಿರೆ ಭೂಮಿ ಜೊತೆ ಎಲ್ಲ ಕರೆಕ್ಟ್ ಒಂದ ಟೈಮ್ ಬರ್ತಾವ ಬರೋಬರಿ ಐತಿ. ಇವೆಲ್ಲ ಈಗ ಹಿಂಗೈತಿ ಚಮಚನ ಐತದ ಈ ಕಡೆ ದಿಶೆ ಐತಿ. ಈಗ ಇದು ಹಿಂಗ್ ತಿರ್ಕೋತಿ ಚಮಚನ ಈ ಕಡೆ ಬರ್ತಿಲ್ಲ, ಈ ಕಡೆ ಮೋತಿ ಆಗ್ಬೇಕಲ್ಲ. ಇದು ಬಾಗಲ್ದ ಯಾವ ಕಡೆ ಮಾರೆ ಈ ಕಡೆ ಬಾಗಲ ಮೋತಿ ಯಾವ ಕಡೆ ಮಾರೆ. ಈಗ ಈ ಬಾಗಲ ಈ ಕಡೆ ಹಾಕಿರ್ತೈತಿ ಯಾವತ್ತು ಆ ಕಡೆ ತಿರುಗಿ ಗೊತ್ತಾಗಂಗಿಲ್ಲ. ಗೊತ್ತಾಗಬೇಕಲ್ಲ ಸೂರ್ಯ ಹೆಂಗ್ ಚೇಂಜ್ ಆತಾನ ಮತ್ತೆ ಇಡೀ ಭೂಮಿ ಮೇಲೆ ಇರ್ತೈತಿ. ಮತ್ತೆ ಬುದ್ಧಿಕ್ ಹೆಂಗ್ ಬರ್ಲಾಕಾವ್ ನಮ್ಮ ಸೂರ್ಯ ಯಾಕೆ ಬರ್ತಾನ ಈ ಕಡೆ? ಸೂರ್ಯ ಅಲ್ಲೇ ನಿತ್ತಲ್ಲಿ ನಿಂದಿರ್ಬೇಕು ನಾವು. ಸೂರ್ಯನ ಈ ಕಡೆ ತಿರುಗಿ ಬರ್ತಾನ. ಸೂರ್ಯನು ತಿರುಗ್ತಾನ, ಸೂರ್ಯ ಆ ಕಡೆ ಬರ್ತಾನ. ಭೂಮಿ ತಿರ್ಗಂಗಿಲ್ಲ ನಾವ್ ವಾದ ಮಾಡ್ತಾನ. ತಿರ್ಗಂಗಿಲ್ಲ ಭೂಮಿ ನಮ್ ಸರ್ ಭೂಮಿ ತಿರ್ಗಂಗಿಲ್ಲ. ನೀ ತಿರುಗ್ತೈತೆ ನೀ ಯಾರು ನೋಡಿದಿ? ನೋಡಿದೇನ್ ಕಣ್ಣಾರಿ ಸೂರ್ಯ ತಾನ ಮೇಲೆ ಸುತ್ತ ತಿರ್ಕೋತ ಭೂಮಿನ ತಿರ್ಸ್ತಾನ. ಇಲ್ಲೇ ಸುತ್ತಮುತ್ತ ವಾತಾವರಣ ಬಿಟ್ಟು ಮನಿ ಒಂದ ತಿರುಗ್ತಿತ್ತಂದ್ರ ಅದೊಂದ್ ಬ್ಯಾರೆ ಮನಿದಾಗ ಭೂಮಿನ ತಿರುಗದ
ದಿಕ್ಕುಗಳು ಪೂರ್ವಕ್ಕೆ ಬಾಗಲಿದ್ದು ಪಶ್ಚಿಮಕ್ಕೂ ಬರಬೇಕಲ್ಲ. ಯಾವ್ದು ನಾವ್ ತಿರುಗುದ್ ಅದ್ ಬಂದಿರ್ತೈತಿ ಕರೆ ಸೂರ್ಯ ಅನ್ಕ ದಿಕ್ ಮಾತ್ ಕರೆಕ್ಟ್ ಇರ್ತಾನ ಇಟ್ಟಿರ್ತಾನ ಅವನು ತಿರುಗ್ತಿರ್ತಾನ. ಅವ್ ಒಂದ ಕಡೆ ಇದ್ರ ಚೇಂಜ್ ಆಕಿದ್ ದಿಕ್, ಸೂರ್ಯ ಒಂದ ಕಡೆ ಇದ್ದಿಲ್ಲ ದಿಕ್ ಚೇಂಜ್ ಆಕಿತ್ತು. ಸೂರ್ಯ ಒಂದ ಕಡೆ ಇರಂಗಿಲ್ಲ, ಅವನು ತಿರುಗ್ತಾನ, ತಿರ್ಗಂಗಿಲ್ಲ, ಅವ್ನು ದಿಕ್ ತಿರ್ಗಂಗಿಲ್ಲ. ಚೇಂಜ್ ಆಗಿಲ್ಲ. ಯಾಕೆ ಸೂರ್ಯ ಅಲ್ಲಿ ತಿರುಗ್ತಾನೆ? ಯಾರು ನೋಡಿ ನಾನ್ ನೋಡಿ ನೋಡ್ಯಾರಿಯಾ? ವಿಡಿಯೋ ಮಾಡ್ಕೊಂಡ್ಬರ್ಬೇಕಲ್ಲ ನಾವು ಒಟ್ಟು ನೋಡ್ತಿದ್ದೀವಿ. ಏನಮ್ಮ ಹೋಗಿ ಬಾ ಮಮ್ಮಿ. ದಿಕ್ ಯಾಕೆ ಬದ್ಲಾಗಂಗಿಲ್ಲ ನೀನು ಯಾವ್ದು ಬರೋಬ್ಬರ ಐತಿ, ಕಾಲು ತಿರುಗ್ತತಿ, ನೀನು ತಿರುಗ್ತಿ, ತಲೆನೂ ಇಲ್ಲ, ತಿರುಗ್ತತಿ, ದಿಕ್ ಕಣ್ಣು ಬದ್ಲಾಗಂಗಿಲ್ಲ ಅಂದ್ರ ಭೂಮಿ ಜೊತೆ ಸೂರ್ಯನು ತಿರುಗ್ತಾನ್ರಿ ಅವ. ಅವ ಮತ್ತೆ ಏನ್ ಒಂದ್ 24 ಗಂಟೆಗೆ ಒಂದ್ ಸುತ್ತಿ ಆ ಟೈಮ್ ಕಾಲಿ ಬಂದಿರ್ತಾನ ಅಂದ್ರಾಗ ಮತ್ ಮುಂಜಾನೆ ಏನ್ ಪೂರ್ವ ಕಡೆನೇ ಇರ್ತೈತೆ. ಮುಂಜಾನೆ ಇರ್ಲಿ, ನಾವು ಮುಂಜಾನೆ ಇಲ್ಲಿ ಬೇಡತ್ತೀವ, ಮಧ್ಯಾಹ್ನದಾಗ ಪಶ್ಚಿಮಕ್ಕೆ ಹೋಗಬೇಕಲ್ಲ ಈ ಕಡೆ ತಿರುಗಿ. ಯಾವ್ದ್ರಿ ದಿಕ್ ಅದ ಪೂರ್ವನೇ ಇರ್ಲಿ, ಕರೆ ಬಾಗಿಲು ಮೂವತ್ತೈದು ಈ ಕಡೆ ಆಗ್ಬೇಕು. ಅವ್ ಸೂರ್ಯ ಏನಿರ್ತಾನ ನೋಡು ಭೂಮಿ ಜೊತೆ ಪೂರ್ವ ದಿಕ್ ತಗೊಂಡ್ ಅವ್ನ್ ತಿರುಗ್ತಿರ್ತಾನ. ದಿಕ್ಕ ಐತಿಲ್ಲ, ಯಾವ್ದು ಸೂರ್ಯ ತಿರ್ಗಲ್ಲ. ಪೂರ್ವ ದಿಕ್ಕ ಐತಿ, ಪತ್ರ ಎಲ್ಲಾ ತಿರುಗಿ ಬಾಗಿಲು ಇಲ್ಲಿ ಬರ್ಬೇಕ, ಇಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು. ಸೌರ ಮಂಡಲ ಚೇಂಜ್ ಆಗಿರ್ತದ ಕರೆ ಸೂರ್ಯ ನಮಗ್ ಗೊತ್ತ ಮಾಡ್ಬಿಡಂಗಿಲ್ರ. ಇದೇನಿರ್ತೈತ್ಲೆ ಅದ್ ಪೂರ್ವ ದಿಕ್ ಇರ್ತೈತ್ಲೆ, ಆ ಭೂಮಿ ಸಂಕಟ ಸೂರ್ಯನ ತಿರುಗ್ತಿರ್ತಾನಿಲ್ಲ, ಆ ಪೂರ್ವ ಎಲ್ಲ ಭೂಮಿ ಸಂಕಟ ಪೂರ್ವ ಪಶ್ಚಿಮ ಅವು ತಿರುಗ್ತಿರ್ತಾವ, ದಿಕ್ಕುಗಳು ತಿರುಗ್ತಿರ್ತಾವ. ಆಗಿರ್ತದಕರ ನಿಮ್ಗೆ ಗೊತ್ತಾಗೇನಾಗಿಲ್ಲ. ಈ ಕಡೆ ಬಂದಾಗ ಒಂದ್ ಯಾರು ಈ ಕಡೆ ಈ ಕಡೆ ಪಾರ ಆಗ್ಬೇಕಲ್ಲ, ಪೂರ್ವನು ಬರ್ರಿ ಅದ. ಈ ಪೂರ್ವ ಹೆಚ್ಚಕೈತಿ, ಅದ ಈಚೆ ಕಡೆ ಬರ್ಲಿ ಪೂರ್ವ, ಅದಕ್ಕೆ ಬೇಡ ಅನ್ನಂಗಿಲ್ಲ. ಇದ್ದ ಜಾಗದಾಗ ಪೂರ್ವ ಇರ್ತೈತಿ. ಹಿಂಗೆ ನೋಡ್ರಿ, ಈ ಒಂದು ವಿಡಿಯೋನ ಸೇರ್ ಮಾಡ್ಕೊಳ್ಳೇ ಬಿಡೋ ಕನ್ಫ್ಯೂಷನಲ್ಲಿ ಹಾಕಿಬಿಟ್ಟೆ. ಸೂರ್ಯ ಚಂದ್ರ ಅಂದ್ಕೊಂಡು ನಾಷ್ಟ ಕಂಪ್ಲೀಟ್ ಆಯಿತು ಮಾಡೋದು. ಅವರು ಕೂಡ ಸ್ಕೂಲ್ಗೆ ಹೊಂಟರು. ಹೀಗಾಗಿ ಏನು ಇನ್ನು ನಮ್ದು ಮನೆ ಕೆಲಸ ಸ್ಟಾರ್ಟ್ ಆಯ್ತು ನೋಡ್ರಿ. ಹೆಣ್ಕಸ್ತನ ಏನೈತಲ್ಲ ಅವ್ರನ್ನ ಸ್ಕೂಲ್ ಕಳ್ಸೋದು ಇದು. ಮುಂಜಾನೆ ಏನೈತಲ್ಲ 5 ಗಂಟೆಗೆ ಎದ್ರು ಕೂಡ ಇನ್ನು ಅವರು ಸ್ಕೂಲ್ 9-9:30 ತನಕ ಏನೈತಲ್ಲ ಮನೆ ಕೆಲಸನ ಹಿಡಿತೈತಿ. ಎಷ್ಟೇ ಬೇಗ ಇದ್ವಿ ಅಂತಂದ್ರೂ ಕೆಲಸ ಅಷ್ಟಕ್ಕೆ ಆಗಿಬಿಟ್ಟಿರ್ತೈತಿ. ಇವಾಗ ಏನೈತಲ್ಲ ನಮ್ಮ ಆರ್ಯನ್ ಕೂಡ ಸ್ಕೂಲ್ಗೆ ಹೊಂಟಾನ. ಈ ವರ್ಷ ಅಂತೂ ಏನು ಕನ್ಫ್ಯೂಷನ್ ಇಲ್ಲ. ನಂತರ ಮೊದಲಿಗೆ ಅವ ಉಸುಲು ಬೇರೆ ಹಿಡಿತಿದ್ದ, ಹೀಗಾಗಿ ಕಂಟಿನ್ಯೂಸ್ ಆಗಿ ಅವ್ನು ನೋಡಿಕೊಂಡು ಟೈಲರಿಂಗ್ ಮಾಡೋದು ಮನೆ ಕೆಲಸ ಇದಾಗ್ತಿತ್ತು. ಹೀಗಾಗಿ ಇವಾಗ ಏನೈತಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಹೊಲ್ದೊಳಗೆ ಕೆಲಸ ಮಾಡ್ಲಿಕ್ಕೆ ಕೂಡ ಟೈಮ್ ಸಿಗ್ತೈತಿ. ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಹೊಲ್ದೊಳಗೂ ಏನೈತಲ್ಲ ರೈತರು ಅದಾರು ಅಂತಂದ್ರೆ ಸೊ ಅದಕ್ಕೆ ಮೇನ್ ಬೇಸ್ ಅಂತಂದ್ರೆ ನಾವು ನೀರು ಕಂಟಿನ್ಯೂಸ್ ಆಗಿರಬೇಕು. ಹೀಗಾಗಿ ನಮ್ಮ ಬೇಸಿಗೆ ಟೈಮಲ್ಲಿ ಏನೈತಲ್ಲ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆ ಅನ್ನೋದು ಕಡಿಮೆ ಐತಿ. ಅದಕ್ಕೋಸ್ಕರ ಏನೈತಲ್ಲ ಅದ್ರ ಜೊತೆಗೆ ನಾನು ಟೈಲರಿಂಗ್ ಮಾಡ್ಲಾಕತ್ತೀನಿ. ಕಂಟಿನ್ಯೂಸ್ ಆಗಿ ನೀರು ಇತ್ತು ಅಂತಂದ್ರೆ ಈ ಟೈಲರಿಂಗ್ ಮಾಡೋ ಅವಶ್ಯಕತೆ ಅಂತೂ ಇಲ್ಲ. ಯಾಕಂತಂದ್ರೆ ಸುಮ್ಮನೆ ಒಂದು ಬಿಡುವಿನ ಟೈಮ್ ಒಳಗಿನ ಕೂತಿರ್ತೀವಲ್ವ, ಸ್ಟಿಚಿಂಗ್ ಮಾಡ್ಬೇಕಂತ ಹೇಳಿ ಮಾಡ್ತಿರ್ತೀನಿ. ಕಂಟಿನ್ಯೂಸ್ ಆಗಿ ನೀರಿತ್ತು ಅಂತಂದರೆ ಎಲ್ಲ ಹೊಲ ಎಲ್ಲ ಬೆಳೆ ಆಗ್ತೈತಿ. ಹೀಗಾಗಿ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಬ್ಯುಸಿ ಇರ್ತೀವಿ. ನಮ್ಮ ಬ್ಲೌಸ್ ಅಷ್ಟೇ ಸ್ಟಿಚಿಂಗ್ ಮಾಡ್ಕೊಂಡು ಹೊಲದಲ್ಲಿ ಕೆಲಸ ಮಾಡ್ಬೋದು. ಹೀಗಾಗಿ ಇವಾಗ ಅಷ್ಟೊಂದು ಕೆಲಸ ಇಲ್ಲ ಅಂಥೇಳಿ ನಾನು ಟೈಲರಿಂಗ್ನ ಮಾಡ್ತೀನಿ. ನೋಡ್ಲಾಕತ್ತಿರಲ್ಲ ಮೇಕೆಗಳು ಕೂಡ ಇವಾಗ ಮುಂಜಾನೆ ಏನೈತಲ್ಲ ತಂದು ಆಮೇಲೆ ಹೊಲದೊಳಗೆ ಒಂದು ಸ್ವಲ್ಪ ಕಸ ತೆಗೆದಿತ್ತು ಹೋಗ್ಬೇಕಂತೇಳಿ ಇವಕ್ಕೆ ಮೇವು ತಂದು ಹಿಂಗೆ ಕಟ್ಬಿಟ್ಟೀನಿ. ಮತ್ತು ಈ ಒಂದು ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಅದ್ರೊಳಗೆ ಮಧ್ಯಾಹ್ನ ಟೈಮ್ದೊಳಗೆ ಏನೈತಲ್ಲ ಆ ಟೈಮ್ದೊಳಗೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಿರ್ತೀನಿ. ಇಷ್ಟೆಲ್ಲ ಆದರೂ ಕೂಡ ಏನೈತಲ್ಲ ಕೆಲಸ ಅಂತೂ ಕಂಟಿನ್ಯೂಸ್ ಆಗಿದೆ ಇರ್ತಾವೆ. ನಿಮಗೆ ಟೈಲರಿಂಗ್ ಯಾರೆಲ್ಲ ಮಾಡ್ಲಾಕತ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ. ಒಂದು ಬ್ಲೌಸ್ ನಾವು ಸ್ಟಿಚಿಂಗ್ ಮಾಡ್ಬೇಕಂತಂದ್ರೆ ಎಷ್ಟು ಕಷ್ಟಪಡ್ಬೇಕಾಗ್ತೈತಿ. ಸೊ ಬ್ಲೌಸ್ ಕಟ್ಟಿಂಗಿಂದ ಹಿಡಿದು ಸ್ಟಿಚಿಂಗು, ಅವಕ್ಕೆ ಹುಕ್ಸ್ ಹಚ್ಚೋದು, ಕೈವಲಿಗೆ ಹಾಕೋದು, ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ಗೊತ್ತು ನಿಮಗೆ. ಹೀಗಾಗಿ ಒಂದಿನ ಅಂದ್ರೆ ಒಂದೊಂದು ಬ್ಲೌಸ್ 2 ದಿನ ಕೂಡ ತೊಗೊಂಡಿರ್ತೀನಿ ನಾನು. ಇವಾಗ ಮೊದಲು ಹೊಲದೊಳಗೆ ಬಂದಾನೆ. ಇಲ್ಲಿ ಶೇಂಗಾ ಹಾಕಿದ್ವಿ, ಔಷಧ ಕೂಡ ಹೊಡೆದಿದ್ವಿ. ಇದು ಕಸ ಹೋಗಿರಲಿಲ್ಲ. ಇದನ್ನ ಒಂದು ಸ್ವಲ್ಪ ಟೈಮಿಂಗ್ ಇದ್ದಾಗ ಒಂದು ಸ್ವಲ್ಪ ತೆಗಿಬೇಕು ಅಂಥೇಳಿ ಹೊಲದೊಳಗೆ ಬಂದಿದ್ನಿ. ಯಾಕಂತಂದ್ರೆ ಒಂದಿಷ್ಟು ಜನ ಏನು ಕೆಲಸ ಇಲ್ಲ, ಕಂಟಿನ್ಯೂಸ್ ಆಗಿ ಬ್ಲೌಸ ಸ್ಟಿಚಿಂಗ್ ಮಾಡಿಕೊಡ್ತೀರಿ, ಸ್ಟಿಚಿಂಗ್ ಮಾಡ್ತಿರ್ತಾರೆ, ಅದೇನು ಕೆಲಸ ಅಂಥೇಳಿ ಅಂದರೂ ಉಂಟು. ಯಾಕಂತಂದ್ರೆ ಇವಾಗ ಒಂದು ಯಾವುದೋ ಒಂದು ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ಹಾಗಂತೂ ದುಡ್ಡಂತೂ ಯಾರು ಕೊಡೋಂಗಿಲ್ಲ, ಕಷ್ಟನ ಪಡಬೇಕು. ಇವಾಗ ಒಂದು ಬ್ಲೌಸಿಗೆ ನಾವು ಹಳ್ಳಿ ಒಳಗೆ ರೇಟ್ ಕಡಿಮೆ ಅಂತಂದ್ರೆ ಒಂದು ಬ್ಲೌಸಿಗೆ ಒಂದು 50 ರೂಪೀಸ್ ಅಂತಂದರೆ 50 ರೂಪೀಸನ್ನು ನಾವು ಅರ್ನಿಂಗ್ ಮಾಡಬೇಕಾಯ್ತು ಅಂತಂದರೆ ಸೊ ಒಂದು ಬ್ಲೌಸ್ ಏನಾದರೂ ನಾವು ಆ ಕಡೆ ಈ ಕಡೆ ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಬರಲಿಲ್ಲ ಅಂತಂದ್ರೆ ಕಸ್ಟಮರ್ ತಂದು ನಮ್ಮ ಬ್ಲೌಸ ನಮ್ಮ ತಂದು ಕೊಟ್ಟು ಹೋಗಿಬಿಡ್ತಾರೆ. ಯಾಕಂತಂದ್ರೆ ಅದು ಕೂಡ ಅಷ್ಟೊಂದು ಸುಲಭ ಅಂತೇನಿಲ್ಲ. ಟೈಲರಿಂಗನ್ನು ನಡೆಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಂಥೇಳಿ
ಅಲ್ವೇ ಅಲ್ಲ. ಅದು ಟೈಲರ್ಸ್ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೆ ಖಂಡಿತವಾಗ್ಲೂ ಈ ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ. ಯಾಕಂತಂದ್ರೆ ನಾವು ಎಷ್ಟೊಂದು ದಿನ ಕಷ್ಟಪಟ್ಟು ಟೈಲರಿಂಗ್ ಕಲ್ತೀವಿ. ಅಂದರೆ ಯಾವುದೇ ಒಂದು ಬ್ಲೌಸ್ ಯಾವುದೇ ರೀತಿ ಡಿಸೈನ್ ಬ್ಲೌಸ್ ಬಂದೈತಿ ಅಂದ್ರಂದ್ರೂ ಹೊಲಿತೀವಿ ಅಂತಂದ್ರೆ ಅದಕ್ಕೆ ನಾವು ಹಿಂದೆಷ್ಟು ಕಠಿಣ ಪರಿಶ್ರಮ ಪಟ್ಟೀವಿ ಅನ್ನೋದು ನಮ್ಗೆ ಗೊತ್ತು. ಅಂದರೆ ಇವಾಗ ಎಲ್ಲಿ ಒಂದು ಕ್ಲಾಸಿಗೆ ಅಂತೇಳಿ ಎಲ್ಲಿ ಕಲಿಲಾರ್ದನ ಒಂದು ವಿಡಿಯೋ ನೋಡಿ ನಾವು ಕಲ್ತ್ಕೊಂಡು ಅದರಲ್ಲಿ ಕಸ್ಟಮರ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿ ಕೊಡ್ತೀವಿ ಅಂತಂದ್ರೆ ನಾನು ತುಂಬಾ ಸ್ಟ್ರಗಲ್ ಪಟ್ಟೀನಿ. ಹಾಗೆ ಇವಾಗ ಕಸ ತೆಗಿಲಾಕತ್ತಾನೆ. ಇನ್ನೂ ಒಂದು ಸ್ವಲ್ಪ ಗೊಂಚಳಕ್ಕೆ ಔಷಧ ಹೊಡೆದು ನಂತರ ಸಂಜೆ ಒಂದು ಸ್ವಲ್ಪ ಏನೈತಲ್ಲ ದಿನ ಒಂದು ಗಂಟೆನಾದ್ರೂ ಮೇಕೆಗಳು ಮೇಯಿಸಿದ್ರನ ಸಮಾಧಾನ ಅಂತೇಳಿ ಅನ್ನಿಸ್ತೈತಿ. ಯಾಕಂದ್ರೆ ಏನೋ ಒಂದು ಖುಷಿ ಕೊಡ್ತೈತಿ. ಅವನ್ನ ಮೇವು ಹಾಕಿರ್ತೀವಿ, ಬಟ್ ಏನೈತಲ್ಲ ಒಂದು ಟೈಮ್ ಸಿಕ್ಕರೆ ಒಂದು 10 ಮಿನಿಟ್ಸ್ ಆದ್ರೂ ಒಂದು ಸ್ವಲ್ಪ ತೊಗೊಂಡು ಬಂದು ಮೇಯಿಸಿ ಓದ್ ಕಟ್ಟಿ ಆಮೇಲೆ ಮತ್ತು ಸಂಜೆ ದನ ಕರ ಹಿಂಡ್ಕೊಳ್ಳೋದು, ಸಂಜೆ ಅಡುಗೆ ಕೆಲಸ, ಮತ್ತು ಅಡುಗೆ ಕೆಲಸ ಆದ ನಂತರ ಏನಾದರೂ ಟೈಲರಿಂಗ್ ಇತ್ತು ಅಂತಂದ್ರೆ ಅದನ್ನ ಮುಗಿಸ್ಕೊಂಡಿರ್ತೀನಿ. ಅದು ಬಿಡುವಿನ ಟೈಮ್ದೊಳಗೆ ಎಂಬ್ರಾಯ್ಡ್ರಿ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಸೊ ನಾವೆಷ್ಟು ಕಷ್ಟಪಟ್ಟು ನಮ್ಗೆ ಅಷ್ಟೇ ಗೊತ್ತು. ಅಂದರೆ ಒಂದು ಯಾವುದೇ ಒಂದು ವರ್ಕ್ ಕಲಿತೀನಿ, ಕೆಲಸ ಕಲಿತೀನಿ ಅಂತಂದ್ರೆ ಅಷ್ಟೊಂದು ಸುಲಭ ಅಂತ ಅಲ್ವೇ ಅಲ್ಲ. ಇವಾಗ ಡೈಲಿ ರೂಟೀನ್ ಇತ್ತಲ್ಲ, ಹೀಗಾಗಿ ಇವತ್ತು ಸೊ ನಾನು ಹಳ್ಳಿ ಒಳಗೆ ಅಂತಂದ್ರೆ ವಿಡಿಯೋ ನೋಡಿಬಿಟ್ಟು ಆಡ್ಕೊಳ್ಳೋರು ಉಂಟು. ಹೀಗಾಗಿ ನಾನು ಡೈಲಿ ಲಾಗನ್ನು ಸ್ಟಾಪ್ ಮಾಡಿದ್ನಿ, ಜಾಸ್ತಿ ಹಾಕಬಾರ್ದು ಅಂಥೇಳಿ. ಇವತ್ತು ಇರಲಿ ಅಂಥೇಳಿ ಇವತ್ತು ವಿಡಿಯೋ ಮಾಡ್ಲಾಕತ್ತೀನಿ. ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಏನೈತಲ್ಲ ಇವಾಗ ಅಷ್ಟೊಂದು ಸಬ್ಸ್ಕ್ರೈಬರ್ ಏನೈತಲ್ಲ ಒಂದು ಮೀಡಿಯಮ್ ಪ್ರಕಾರ ಏನೈತಲ್ಲ ಆಗ್ಲಾಕತ್ತಾರ. ಇನ್ನೂ ನಮ್ಮ ಚಾನಲ್ ಗ್ರೋ ಆಗಬೇಕು ಅಂತಂದರೆ ಎಲ್ಲರೂ ಸಪೋರ್ಟನ್ನು ಸಾಧ್ಯ. ಇನ್ನು ನಮ್ಮ ಚಾನಲ್ ಏನೈತಲ್ಲ ಮೊದಲಿಗೆ ಇನ್ನೊಂದು ಅಪ್ಡೇಟ್ ಅಂತಂದ್ರೆ, ಮೊದಲಿಗೆ ನನ್ನ ಚಾನಲ್ ಏನೈತಲ್ಲ 4000 ವಾಚಿಂಗ್ ಟೈಮು ಮತ್ತು 1000 ಸಬ್ಸ್ಕ್ರೈಬರ್ ಇತ್ತಲ್ಲ, ಆ ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿ ಸೊ ಮೊನಟೈಸ್ ಕೂಡ ಆನ್ ಆಗೈತಿ. ಇದು ಖುಷಿ ವಿಚಾರ. ಇವಾಗಿನ ಸದ್ಯಕ್ಕೆ ಏನೈತಲ್ಲ ಸೊ ಡಬಲ್ ಮಾಡಿಬಿಟ್ಟಾರ. ಅಂದರೆ 8000 ವಾಚಿಂಗ್ ಟೈಮು ಮತ್ತು ಸೇಮ್ 1000 ಸಬ್ಸ್ಕ್ರೈಬರು ಡಬಲ್ ಐತಿ. ಹೀಗಾಗಿ ತುಂಬಾ ಒಂದು ಈಗ ಚಾನಲ್ ಸ್ಟಾರ್ಟ್ ಮಾಡಿದವರು ತುಂಬಾ ಸ್ಟ್ರಗಲ್ ಪಡಬೇಕಾಗ್ತೈತಿ. ಡಬಲ್ ಅದೇ ಒಂದು 4000 ವಾಚಿಂಗ್ ಟೈಮ್ ಕಂಪ್ಲೀಟ್ ಮಾಡಬೇಕಾಯ್ತು ಅಂತಂದ್ರೆ ತುಂಬಾ ಸ್ಟ್ರಗಲ್ ಪಟ್ಟೀನಿ. ಸೊ ಇವಾಗಿನ ಟೈಮ್ ಒಳಗೆ 8000 ಅಂತಂದ್ರೂ ಡಬಲ್ ಆಯಿತು. ಸೊ ಮಾಡೋರು ಕೂಡ ತುಂಬಾ ಸ್ಟ್ರಗಲ್ ಪಡಬೇಕಾಗ್ತೈತಿ. ಹಾಗೆ ಯೂಟ್ಯೂಬ್ ನಡೆಸ್ಕೊಂಡು ಒಂದು ಚಾನಲ್ ನಡೆಸ್ಕೊಂಡು ಸಕ್ಸಸ್ ಆಗ್ತೀವಿ ಅಂತಂದ್ರು ಅದು ಸಾಧ್ಯ ಸುಲಭ ಅಂತೇನಲ್ಲ. ಅಂದರೆ ವಿಡಿಯೋ ವೈರಲ್ ಆಗಬೇಕು. ಹಾಗೆ ಮೊನೋ ಆನ್ ಆದ ನಂತರ ಕೂಡ ನಾವು ಡಾಲರ್ ಕಂಪ್ಲೀಟ್ ಮಾಡಬೇಕಂದ್ರೆ ನಮಗೆ ತುಂಬಾ ಸ್ಟ್ರಗಲ್ ಪಡಬೇಕಾಗ್ತೈತಿ. ಸೊ ಇವತ್ತೇನೈತಲ್ಲ ನೋಡ್ಲಕತ್ರಿ, ಮತ್ತೆ ಕಸ ತೆಗಿಯೋದು ಆದ ನಂತರ ಇಲ್ಲಿ ಔಷಧ ಹೊಡ್ಲಕತ್ತಿದ್ರೆ ನೀರು ತಂದು ಕೊಡ್ಬೇಕಂತ ಹೇಳಿ ಅದನ್ನು ಕೂಡ ತೊಗೊಂಡು ಬಂದಿದ್ದೆ. ಹಾಗೆ ನೆಕ್ಸ್ಟ್ ಏನೈತಲ್ಲ ನಾನು ಮತ್ತೆ ಟೈಲರಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬೋಟ್ ನೆಕ್ ಬ್ಲೌಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ರಿ. ಇವಾಗ ಕೂಡ 5 ಗಂಟೆಗೆ ಇದನ್ನ ವಿಡಿಯೋ ಮಾಡ್ಲಾಕತ್ತಿದ್ದು ನೋಡಿರಿ, ಕಂಟಿನ್ಯೂ ಮಾಡಿದ್ನಿ. ಇವು ಸ್ಕೂಲಿಂದ ನಮ್ಮ ಆರ್ಯನ ಶ್ರೀರಕ್ಷಾ ಅವರು ಬಂದಿದ್ದರು. ಹೀಗಾಗಿ ಒಂದು 5ರಿಂದ ಒಂದು 6 ಗಂಟೆವರೆಗೂ ಇವನ್ನ ಆಡುಗಳು ಮೇಯಿಸ್ಕೊಂಡು ನಂತರ ಹೋಗಿ ಹಾಲು ಹಿಂಡಿ ಹಾಕಿ ನಂತರ ಟೀ ಮಾಡಿ ನಂತರ ಕೆಲಸ ಸ್ಟಾರ್ಟ್ ನೋಡಿರಿ. ಹಳ್ಳಿ ಒಳಗಾಗಲಿ ಸಿಟಿ ಒಳಗಾಗಲಿ ಅಂದ್ರೆ ಒಂದು ಸ್ವಲ್ಪ ಹಳ್ಳಿ ಒಳಗೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬೋದು. ಈ ರೀತಿಯಾಗಿ ಹಳ್ಳಿ ಹೆಣ್ಮಕ್ಳ ಜೀವನ ಲೈಫ್ ಸ್ಟೈಲ್ ಇರ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ಲಾಕತ್ತಿರಲ್ಲ, ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.